ಹಾಯ್ ವಿವರ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಅದೇ ಥರ ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ, ಇಲ್ಲಿ ಟ್ವಿಟರ್ ಲಿಂಕ್ ಇದೆ, ಮತ್ತು ಇಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಸಹ ನೀವು ನಮ್ಮ ಯಾವುದೇ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಇಮೇಲ್ಗೆ ಬರ್ತಾ ಹೋಗುತ್ತೆ. ನಾನು ಪ್ರತಿ ಸಾರಿ ಹೇಳ್ದಂಗೆ ಈ ಸಾರಿ ಹೇಳ್ತೀನಿ, ನೀವು ಪರ್ಟಿಕ್ಯುಲರ್ ಟ್ಯುಟೋರಿಯಲ್ನ ಯಾವುದಾದ್ರೂ ಫಾಲೋ ಮಾಡಬೇಕಂದ್ರೆ ಪ್ಲೇಲಿಸ್ಟಲ್ಲಿ ಬನ್ನಿ. ಇಲ್ಲಿ ನಿಮಗೆ ಎಕ್ಸೆಲ್ ಅಂದರೆ ಎಕ್ಸೆಲ್ ಕಂಪ್ಲೀಟ್ 27 ವೀಡಿಯೋ ಒಟ್ಟಿಗೆ ಬರುತ್ತೆ. HTML ಕಲಿಬೇಕಂದ್ರೆ HTML ಬರುತ್ತೆ, PHP ಕಲಿಬೇಕಂದ್ರೆ PHP, ಪವರ್ ಪಾಯಿಂಟ್, ಮತ್ತು ಯೂಟ್ಯೂಬ್ ದುಡ್ಡು ಯಾವ ಥರ ಸಂಪಾದನೆ ಮಾಡೋದು ಯೂಟ್ಯೂಬಿಂದ ಅಂತ ಒಂದು 5 ವೀಡಿಯೋಸ್ ಹಾಕಿದೆ, ಅದು ಪ್ಲಸ್ ಬೇರೆ ಟೆಕ್ನಿಕಲ್ ರಿಲೇಟೆಡ್ ವೀಡಿಯೋಸ್ ಆದರೆ ಇಲ್ಲಿ ಸಿಗುತ್ತೆ. ಮತ್ತು ಮುಂದಿನ ಯಾವುದೇ ನಾನು ಟ್ಯುಟೋರಿಯಲ್ಸ್ ಅಪ್ಲೋಡ್ ಮಾಡಿದ್ರು ಈ ಥರ ಪ್ಲೇಲಿಸ್ಟ್ ಮಾಡಿರ್ತೀನಿ, ಅದರಲ್ಲಿ ನಿಮಗೆ ಡೀಟೇಲ್ಡಾಗಿ ಸಿಗ್ತಾ ಹೋಗುತ್ತೆ. ವಿವರ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ತುಂಬ ಜನ ನನಗೆ ಇಮೇಲ್ ಥ್ರೂ ಮತ್ತು ಕಮೆಂಟ್ಸ್ ಮತ್ತು ಮೆಸೇಜ್ ಮೂಲಕ ತಿಳಿಸ್ತಾ ಇದ್ದಾರೆ ದುಡ್ಡು ಯಾವ ಥರ ಅರ್ನ್ ಮಾಡೋದು ಅಂತ. ಮತ್ತು ಕೆಲವರು ನೆಟ್ವರ್ಕಿಂಗ್ ಮತ್ತು ಕಂಪ್ಯೂಟರ್ ನೆಟ್ವರ್ಕಿಂಗ್ ಬಗ್ಗೆ ಕೇಳ್ತಿದ್ದಾರೆ, ಕೆಲವರು ಟ್ಯಾಲಿ, ಕೆಲವರು ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಿದ್ದಾರೆ. ಫ್ರೆಂಡ್ಸ್, ನಾನು 100% ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕಾಗುತ್ತೆ, ತೊಗೊಂಡು ಮಾಡ್ತೀನಿ. ಯಾಕಂದರೆ ಇಲ್ಲಿವರೆಗೂ ಏನು ವೀಡಿಯೋಸ್ ಮಾಡಿದ್ದೀವಿ ಯಾವುದೂ ವೇಸ್ಟ್ ಆಗಬಾರ್ದು, ಅಂದರೆ ಕರೆಕ್ಟಾಗಿ ಜೆನ್ಯೂನ್ ಇರಬೇಕು. ಏನೇ ಮಾಡಿದ್ರು ನಿಮಗೂ ಸಹ ಅದು ನೋಡಿದವ್ರಿಗೂ ಸಹ ಅದರಿಂದ ಹೌದಪ್ಪ ನಾನು ಈ ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅಂದರೆ ಫೇಕ್ ಯಾವುದೂ ಆಗಬಾರ್ದು ಅಂತ. ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸರಿ ನಾನು ಅಪ್ಲೋಡ್ ಮಾಡ್ತೀನಿ. ನನಗೆ ಸಪೋಸ್ ಗೊತ್ತಿಲ್ಲ ಅಂದರೆ ಯಾರನ್ನ ಎಕ್ಸ್ಪರ್ಟ್ಸ್ ಹತ್ರ ನನಗೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ ತಿಳ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಡಾಗಿ ತೊಗೊಂಡು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನೀವು ನೋಡೋದಕ್ಕೆ ಯಾವುದೇ ನಮ್ಮ ಚಾನಲ್ನ ಇಷ್ಟು ಟೈಮ್ ಕೊಟ್ಟು ಅದು ವ್ಯರ್ಥ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಓಕೆ ವಿವರ್ಸ್, ಈ ವಿಡಿಯೋದಲ್ಲಿ ಹೌ ಟು ಅರ್ನ್ ಮನಿ, ನೀವು ದುಡ್ಡನ್ನು ಅಂದರೆ ಹಣ ಯಾವ ರೀತಿ ಸಂಪಾದನೆ ಮಾಡ್ಬೋದು ಇಂಟರ್ನೆಟ್ ಥ್ರೂ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಹಂಗೆ ನೋಡಿದ್ರೆ ಸುಮಾರು ವೆಬ್ಸೈಟ್ಸು, ಸುಮಾರು ಟಾಪಿಕ್ಸು, ಸುಮಾರು ವೀಡಿಯೋಸು ನೀವು ನೋಡ್ತಿರ್ತೀರ. ನೀವು ಯೂಟ್ಯೂಬಲ್ಲಿ ನೋಡಿ, ಗೂಗಲಲ್ಲಿ ನೋಡಿ, ನಿಮ್ಗೆ ಎಷ್ಟು ಸಾವಿರಗಟ್ಟಲೆ ವೆಬ್ಸೈಟ್ ಸಿಗ್ತವೆ, ಲಿಂಕ್ಸ್ ಸಿಗ್ತವೆ, ವೀಡಿಯೋಸ್ ಸಿಗ್ತವೆ. ಅದರಲ್ಲಿ 90% ಫೇಕ್ ಇರುತ್ತೆ ವ್ಯೂವರ್ಸ್. ನೀವು ಫಸ್ಟ್ ದುಡ್ಡು ಕೊಡಿ, ನಮ್ಗೆ ಇಷ್ಟಂತ ಅಡ್ವಾನ್ಸಾಗಿ ಕೊಡಿ, ನಾವು ಆಮೇಲೆ ನಿಮ್ಗೊಂದು ಟಾಸ್ಕ್ ಕೊಡ್ತೀವಿ, ಅದು ಕಂಪ್ಲೀಟ್ ಆದಮೇಲೆ ನಿಮ್ಗೆ ರಿಟರ್ನ್ ದುಡ್ಡು ಕೊಡ್ತೀವಿ ಅಂತ. 100% ನೀವು ₹1 ಯಾವುದೇ ಕಾರಣಕ್ಕೂ ಯಾವುದಕ್ಕೂ ದುಡ್ಡು ತುಂಬಕ್ಕೆ ಹೋಗಬೇಡಿ. ಅದರಲ್ಲಿ ಜೆನ್ಯೂನ್ ಇದ್ದಾವೆ, ಇಲ್ಲ ಅಂತಲ್ಲ. ಪರ್ಟಿಕ್ಯುಲರ್ ಜೆನ್ಯೂನ್ ವೆಬ್ಸೈಟ್ಸ್ ಅಂತ ಯಾವುದು ಅಂತ ನೀವು ಚೆನ್ನಾಗಿ ಪರಿಶೀಲನೆ ಮಾಡಿ, ಕರೆಕ್ಟಾ ಹೌದಾ ಅಲ್ವಾ ನಾವು ಕೊಡ್ತಿರೋದಕ್ಕೆ ರಿಟರ್ನ್ಸ್ ಇದೆಯಾ, ರಿಟರ್ನ್ಸ್ ಇಲ್ಲದೆ ನೀವು ಸುಮ್ಮನೆ ಇರೋದನ್ನು ಕಳ್ಕೊಂಡು ಮಾಡೋದು ಬೇಡ. 2,000 ಇನ್ವೆಸ್ಟ್ ಮಾಡಿ, 25,000 ಇನ್ವೆಸ್ಟ್ ಮಾಡಿ, ನಿಮಗೆ 2 ತಿಂಗಳಲ್ಲಿ ರಿಟರ್ನ್ ಬರುತ್ತೆ, ನಾವು ನಿಮ್ಗೆ ಮೇಲ್ ಕಳಿಸ್ತೀವಿ. ಮತ್ತು ಮೇಲಲ್ಲಿ ನಿಮಗೆ ದಿನ ಒಂದೊಂದು ಮೇಲ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಆ್ಯಡ್ಸ್ ನೋಡಿದ್ರೆ ನಿಮ್ಗೆ ಇಷ್ಟು ಅಮೌಂಟ್ ಇದೆ ಅಂತ. 99% ಆ ಥರ ಬರೋದೆಲ್ಲ ಫೇಕ್ ಇದೆ. ಬಟ್ ಎಲ್ಲನೂ ಫೇಕ್ ಇಲ್ಲ, ಕೆಲವು ಜೆನ್ಯೂನ್ ಇದ್ದಾವೆ, ಕೆಲವರು ತೊಗೊಳ್ತಿದ್ದಾರೆ. ಆ ವೆಬ್ಸೈಟ್ ಲಿಸ್ಟ್ ಯಾವುದು ಅಂತ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲ ಓಕೆ ಅನ್ಸಿದ್ರೆ ಮಾತ್ರ ಮುಂದೆ ಹೆಜ್ಜೆ ಇಡಿ. ಯಾಕಂದರೆ ಸುಮ್ಮನೆ ಯಾವುದಂದ್ರೆ ಅದೇ ದುಡ್ಡು ಕೊಟ್ಟು ಅಥವಾ ಮೋಸ ಹೋಗೋಕ್ಕೆ ದಯವಿಟ್ಟು ದಾರಿ ಮಾಡಿಕೊಡ್ಬೇಡಿ. ಯಾಕಂದರೆ ಎಲ್ಲರೂ ಕಷ್ಟಪಡೋದು ದುಡ್ಡುಗೋಸ್ಕರ. ನೀವು ಆನ್ಲೈನಲ್ಲಿ ಹುಡುಕೋದು ಸಹ ನಿಮ್ಗೆ ದುಡ್ಡು ಬರಬೇಕು ಅಂತ. ಸೊ ಅದನ್ನು ಬಿಟ್ಟು ಅದನ್ನು ಕಳ್ಕೊಳ್ಳೋಕೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ನಿಮ್ಗೆ ಸಿಂಪಲ್ ಐಡಿಯಾಗಳು ಹೇಳ್ತೀನಿ ವ್ಯೂವರ್ಸ್ ಈ ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಇರೋಂಥವು ನಾನು ಹೇಳೋದೆಲ್ಲ 100% ಜೆನ್ಯೂನ್ ಇರೋದು, ನಾನು ನೋಡಿ ಅದರಲ್ಲಿ ಓಕೆ ಆಗಿದೆ ಅಂತ ಬಂದಿರೋದು ಮಾತ್ರ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ನಾನು ಅನುಭವಕ್ಕೆ ಆಗಿರೋದು, ನಾನು ಅದರಿಂದ ರಿಟರ್ನ್ಸ್ ತೊಗೊಂಡಿದ್ರೆ ಮಾತ್ರ ಹೇಳ್ತೀನಿ, ಇಲ್ಲ ಅಂದರೆ ನಾನು ಅದ್ರ ಬಗ್ಗೆ ವಿಡಿಯೋ ಹೇಳೋಕ್ಕೋಗಲ್ಲ. ಬಟ್ ಓಕೆ ಇದ್ದಾವೆ ನನಗೆ ಗೊತ್ತಿರೋ ಪ್ರಕಾರ. ಅದರಲ್ಲಿ ಫಸ್ಟು ನಾನು ನಿಮ್ಗೆ ಆಲ್ರೆಡಿ ಯೂಟ್ಯೂಬಲ್ಲಿದೆ, ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡಿ ನೀವು ಆ್ಯಡ್ಸೆನ್ಸ್ ಲಿಂಕ್ ಮಾಡೋದ್ರಿಂದ ನಿಮಗೆ ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು. ಇದು ಫಸ್ಟ್ ಸ್ಟೆಪ್ಪು. ಬಟ್ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಭಾಳ ಇದೆ. ಅದರಲ್ಲಿ ತುಂಬ ವೈಲೇಷನ್ಸ್ ಏನೋ ನಡೆದ್ರೆ ಇಮಿಡಿಯೇಟಾಗಿ ನಿಮ್ಮ ಚಾನಲ್ನೇ ಬ್ಯಾನ್ ಮಾಡಿಬಿಡ್ತಾರೆ. ಸೊ ನಿಮ್ಮದು ಒಳ್ಳೆ ಜೆನ್ಯೂನ್ ಕಂಟೆಂಟ್ ಇರಬೇಕು, ನಿಮ್ಮದೇ ಸ್ವಂತ ಕಂಟೆಂಟ್ ಆಗಿರಬೇಕು, ನಿಮ್ಮದೇನೋ ಟೆಕ್ನಾಲಜಿ ಅಥವಾ ನಿಮ್ಮ ಬುದ್ಧಿ ಉಪಯೋಗಿಸಿ ನೀವು ಒಳ್ಳೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಅದರಲ್ಲಾಗುತ್ತೆ. ಅಂಥ ವೀಡಿಯೋಸ್ ಜನ ನೋಡಬೇಕು, ಆ ವ್ಯೂಸ್ಗೆ ಇಷ್ಟು ಅಂತ, ಅದು ಇಷ್ಟು ಸಬ್ಸ್ಕ್ರೈಬರ್ ಆದರೆ ಇಷ್ಟು ಮತ್ತು ಇಷ್ಟು ಪರ್ಸೆಂಟೇಜ್ ಅಂತ, ಅದು ಬೇರೆ ಥರ ಕ್ಯಾಲ್ಕುಲೇಷನ್ ಆಗುತ್ತೆ. ಬಟ್ ತುಂಬ ಸೂಕ್ಷ್ಮ, ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಥವಾ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆದರೆ ಅಥವಾ ಬೇರೆಯವ್ರದ್ದು ಕಾಪಿ ಮಾಡೋದು ಅಥವಾ ಬೇರೆ ಬೇರೆ ಥರ ಏನಾನ ನಾವು ತಲೆ ಉಪಯೋಗಿಸಿ ಮಾಡೋಕ್ಕೆ ಹೋದರೆ 100% ಫೇಲ್ಯೂರ್ ಆಗುತ್ತೆ. ಬಟ್ ಅದರಿಂದ ಧೃತಿಗೆಡಬೇಡ್ರಿ. ಸಕ್ಸಸ್ ಆಗಿರೋರು ಇದ್ದಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಇದ್ದಾರೆ ಯೂಟ್ಯೂಬಲ್ಲಿ. ಸೊ ಬಿ ಕಾನ್ಫಿಡೆಂಟ್. ಎಷ್ಟೋ ಜನ ನನಗೆ ಮೆಸೇಜ್ ಕಳಿಸ್ತಾರೆ, ಸರ್ ನಾವು 15 ತಿಂಗಳಾಯಿತು ಮಾಡಿದ್ವಿ, 15 ದಿವಸ ಆಯಿತು ಮಾಡಿದ್ವಿ, ಬಟ್ ಇನ್ನೂ ಅಲ್ಲಿವರೆಗೂ ಆಗಿಲ್ಲ, ಅಕ್ಸೆಪ್ಟ್ ಆಗಿಲ್ಲ, ಮತ್ತು ನಮ್ಗೆ ಯಾವ ಥರ ಮಾಡಬೇಕು ಗೊತ್ತಾಗಿಲ್ಲ ಅಂತ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಆಡ್ಸೆನ್ಸ್ ಯಾವ ಥರ ಅಪ್ಲೈ ಮಾಡಬೇಕು,
ಮತ್ತು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ. ಬಟ್ ಯಾವ ಥರ ಕ್ರಿಯೇಟ್ ಮಾಡಿ ಯಾವ ಥರ ಆಡ್ಸೆನ್ಸ್ ಲಿಂಕ್ ಕೊಡೋದು ಅನ್ನೋ ವೀಡಿಯೋ ನಾನು ಮಾಡಿಲ್ಲ. ಅದು ನಾನು ಟೈಮ್ ಸಿಕ್ಕಿದಾಗ ಮಾಡ್ತೀನಿ. ಸೊ ಅದನ್ನು ನೀವೇ ಟ್ರೈ ಮಾಡಿ. ಅಪ್ ಟು ಜಿಮೇಲ್ ಅಕೌಂಟ್, ಯೂಟ್ಯೂಬ್ ಅಕೌಂಟ್ ಮಾಡ್ಕೊಂಡು ಮೇಲೆ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ಈ ಯೂಟ್ಯೂಬ್ ಟ್ಯೂಟೋರಿಯಲ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಫಾಲೋ ಮಾಡಿದ್ರೆ ಸಹ ನಿಮಗೆ ಗೊತ್ತಾಗುತ್ತೆ. ಬಟ್ ಈಗ ಯಾರು ನೀವು ಈಗ ಒಂದು ತಿಂಗಳಾಯಿತು 20 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ನನಗೆ ಆಡ್ಸೆನ್ಸ್ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಂಬೇಡಿ, ಹಿಂದೆ ಹೋಗಬೇಡಿ. ಒಂದು ಸ್ಟೆಪ್ ಮುಂದೆ ಇಟ್ಮೇಲೆ ಅದನ್ನು ಹಿಂದೆ ತೊಗೊಬೇಡಿ. ಸಕ್ಸಸ್ ಆಗೇ ಆಗುತ್ತೆ. ನಿಮ್ಮ ಪರಿಶ್ರಮ ಇರಬೇಕು. ಅದರಿಂದ ನೀವು ತಲೆ ಕೆಡಿಸ್ಕೊಂಡು ನೀವು ಏನಾದರೂ ಸರಿ ಅದನ್ನು ಬಿಟ್ಕೊಡ್ಬಾರ್ದು. ಅದನ್ನ ಹಿಂದೆ ಬೀಳಬೇಕು, ಮಾಡೇ ಮಾಡ್ತೀನಿ ಅನ್ನೋ ಛಲದಿಂದ ಹೋದರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ. ಈಗ ನಾನು ಈ ಚಾನಲ್ನಾಗ ಓಪನ್ ಮಾಡಿ ಒಂದೂವರೆ ವರ್ಷ ಆಗ್ತಾ ಬಂತು. ಸೊ ಲಾಸ್ಟ್ 3-4 ಮಂತ್ಸಿಂದ ನನಗೂ ಸಹ ಗ್ರ್ಯಾಜುವಲಿ ಗ್ರೋತ್ ಆಗಿರೋದು. ಯಾವುದೇ ವಿಚಾರ ಆಗಲಿ ವ್ಯೂವರ್ಸ್, ಫ್ರೆಂಡ್ಸ್, ನಾನು ಹೇಳ್ತೀನಿ, ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದು ನಾಳೆಗೆ ಸಕ್ಸಸ್ ಸಿಗಲ್ಲ. ನೀವು ಯಾವುದೇ ವಿಚಾರ ತೊಗೊಳ್ಳಿ, ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಆಫ್ ಹಾರ್ಡ್ ವರ್ಕ್. ನಮ್ಮ ಪರಿಶ್ರಮ ಇಲ್ಲದೆ ಬೇರೆ ಆಲ್ಟರ್ನೇಟ್ ಮೆಥಡ್ ಇಲ್ಲ. ನಾವು ಏನು ಮಾಡಿದ್ರೂ ನಾವು ಗೆಲ್ಲಕ್ಕೆ ಬರೋಲ್ಲ. ಹಂಗೆ ಗೆಲ್ಲಬೇಕಂದ್ರೆ ಅದು ಲಕ್ಕಾಗಿರಬೇಕು. ಅದು ಎಲ್ಲರಿಗೂ ಸಿಗೋದು ಭಾಳ ಕಷ್ಟ. ಸೊ ನಾನು ಅದಕ್ಕೆ ಕಾನ್ಫಿಡೆಂಟಾಗಿರಿ, ಕಾನ್ಫಿಡೆಂಟಾಗಿ ಟ್ರೈ ಮಾಡಿ, ಧೈರ್ಯವಾಗಿ ಮಾತಾಡಿ. ಏನೇ ವೀಡಿಯೋಸ್ ಮಾಡಿದ್ರು ನಿಮ್ಮ ಸ್ವಂತ ಕಂಟೆಂಟ್ ಇರಲಿ, ಮಾಡಿ ಟ್ರೈ ಮಾಡಿ. ಅಕ್ಸೆಪ್ಟ್ ಮಾಡ್ತಾರೆ ಯೂಟ್ಯೂಬ್ನವರು, ಆಡ್ಸೆನ್ಸ್ನವರು. ಆವಾಗ ನಿಮಗೆ ಅದರಿಂದ ನೆಕ್ಸ್ಟ್ ವೀಡಿಯೋಸ್ಗೆ ಒಂದು ಸರಿ ನಿಮ್ಗೆ ಚಾನ್ಸ್ ಸಿಕ್ಕ ಮೇಲೆ ಜನ ಡಿಸೈಡ್ ಮಾಡ್ತಾ ಇರ್ತಾರೆ. ನಿಮ್ಮ ನೋಡೋಂಥ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಇದೆಂಥ ಚಾನಲ್ಲು, ಇದರಿಂದ ಓಕೆ ನಾನು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಮುಂದೆ ಯೂಸ್ ಆಗುತ್ತೆ ಅಂತ. ಸೊ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಾನು ಯಾಕಂದರೆ ಫಸ್ಟ್ ಇಷ್ಟು ಹೇಳಿದಂದರೆ ಆಡ್ಸೆನ್ಸ್ ಬಗ್ಗೆ, ಯೂಟ್ಯೂಬ್ ಬಗ್ಗೆ ದಯವಿಟ್ಟು ಫಸ್ಟ್ ತಲೆಯಿಂದ ತೆಗೆದಾಕಿ ಕರೆಕ್ಟಾಗಿ ನಿಮ್ಮ ಪರ್ಟಿಕ್ಯುಲರ್ ವೀಡಿಯೋಸ್ ಅಪ್ಲೋಡ್ ಮಾಡಿ. ಸ್ವಲ್ಪ ಆಗುತ್ತೆ, ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಹುಡುಕಿ ಸುಮಾರು ಆಪ್ಷನ್ ಸಿಗ್ತವೆ, ಹುಡುಕಿ ಅದ್ರ ಪ್ರಕಾರ ಕರೆಕ್ಟಾಗಿ ನಿಮ್ಮ ಚಾನಲನ್ನು ಮೇಂಟೈನ್ ಮಾಡ್ಕೊಂಡಾಗ 100% ಸಕ್ಸಸ್ ಆಗುತ್ತೆ. ಇದು ಫಸ್ಟು. ಸೆಕೆಂಡ್ ಒಂದು ಅಂದರೆ ಫಸ್ಟ್ ಮೆಥಡ್ ಅರ್ನಿಂಗು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದ್ರಿಂದ ನಿಮಗೆ ಫಸ್ಟ್ ಮೆಥಡ್ ಸಿಗುತ್ತೆ. ಸೆಕೆಂಡ್ ಬಂದು ಬ್ಲಾಗ್ಗಳು. ನಿಮಗೆ ಬ್ಲಾಗ್ಸ್ ಅಂದರೆ ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬ್ಲಾಗ್ ಅಂದರೆ ಅದೊಂದು ವೆಬ್ಸೈಟ್ ನಿಮಗೆ. ಫಾರ್ ಎಕ್ಸಾಂಪಲ್ ನಂದು ಇಲ್ಲಿ www.basictutorials.in ಅಂತ ಏನಿದೆಯಲ್ಲ, ಇದನ್ನು ನಾನು ಡೊಮೈನ್ನ ಪರ್ಚೇಸ್ ಮಾಡಿ ಅಪ್ಲೋಡ್ ಮಾಡಿರೋದ್ರಿಂದ ನನಗೆ ಅದು ವೆಬ್ಸೈಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಅದನ್ನು ತಿಂಗಳಿಗೆ ಹಾಸ್ಟ್ ಆಗೋಕ್ಕೆ ಇಷ್ಟು ಅಂತ ಅಮೌಂಟ್ ಪೇ ಮಾಡ್ತಾಯಿದ್ದೀನಿ, ವರ್ಷಕ್ಕೆ ಇಷ್ಟು ಅಂತ ಕಟ್ತೀನಿ. ಸೊ ಹಾಗಾಗಿ ನನಗೆ ವೆಬ್ಸೈಟ್ ಸಿಕ್ಕಿದೆ. ನಿಮಗೆ ಆ ಥರ ಅದನ್ನು ಪರ್ಚೇಸ್ ಮಾಡ್ದೇ ನಿಮ್ಮ ವೆಬ್ಸೈಟ್ನ ನೀವು ಹಾಸ್ಟ್ ಮಾಡೋಕ್ಕಿರೋಂಥದ್ದು ಬ್ಲಾಗ್. ಓಕೆ, ಗೂಗಲ್ ನೋಡಿದ್ದು google.blogspot.in ಅಂತ ಇದೆ, ಅಥವಾ ವರ್ಡ್ಪ್ರೆಸ್ ಇದೆ. ಸುಮಾರು ಬ್ಲಾಗಿಂಗ್ ವೆಬ್ಸೈಟ್ಸ್ ಇದ್ದಾವೆ. ಅದರಿಂದ ಉಪಯೋಗಿಸ್ಕೊಂಡು ನೀವು ಮಾಡ್ಬೋದು, ದುಡ್ಡು ಮನಿ ಅರ್ನ್ ಮಾಡ್ಬೋದು. ಯಾವ ಥರ ಅಂದರೆ ನೋಡಿ, ಇದು srsit-services.blogspot.in. ಇದು ನಾನು ನನ್ನ ವೆಬ್ಸೈಟ್ ಮಾಡದೇ ಇರೋದಕ್ಕೆ ಮುಂಚೆ ಉಪಯೋಗಿಸ್ತಾ ಇದ್ದಂಥ ಬ್ಲಾಗು. ಅಂದರೆ ನಾನು ಆಮೇಲೆ ವೆಬ್ಸೈಟ್ ತೊಗೊಂಡಿದ್ದಕ್ಕೆ www.basictutorials.in ಅನ್ನೋ ವೆಬ್ಸೈಟ್ ತೊಗೊಂಡಿದ್ದಕ್ಕೆ ನಾನು services.blogspot.in ಅನ್ನೋ ಈ ಬ್ಲಾಗ್ನ ಸ್ಟಾಪ್ ಮಾಡಿದೆ. ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಹೋದೆ. ಯಾಕಂದರೆ ಒಂದು ಡೊಮೈನೇ ನಾನು ಪರ್ಚೇಸ್ ಮಾಡಿರೋ ಕಾರಣ. ಸೊ ಅದೇ ನೀವು ಇದು ಫ್ರೀ ಆಫ್ ಕಾಸ್ಟ್ blogspot.in ಅಲ್ಲಿ ಹೋಗ್ಬಿಟ್ಟು ನೀವು ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ವೆಬ್ಸೈಟ್ನ ನೀವು ಮಾಡ್ಕೋಬೋದು. ನಿಮ್ಮ ವೆಬ್ಸೈಟ್ನ ಮಾಡ್ಕೊಂಡಾಗ ನಿಮಗೆ ಅಲ್ಲಿ ಆಡ್ಸೆನ್ಸ್ ನಿಮ್ಮ ವೆಬ್ಸೈಟಲ್ಲಿರೋ ಅಂಥ ಕಂಟೆಂಟು, ನೀವೇನು ಇಲ್ಲಿ ಬರೀತಿರೋ ಕಂಟೆಂಟ್ ಎಲ್ಲ ಚೆನ್ನಾಗಿತ್ತು, ಓಕೆ ಅನಿಸಿದ್ರೆ ನಿಮ್ಮ ವೆಬ್ಸೈಟ್ ಕಂಟೆಂಟ್ಗೆ ನೀವು ಅಲ್ಲಿಂದನೂ ಸಹ ಗೂಗಲ್ ಅವ್ರಿಗೆ ಆಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಅವರು ಅಗ್ರಿ ಮಾಡಿದ್ರೆ ನೀವು ಆ ಆಡ್ಸೆನ್ಸ್ನ ಒಂದು ಇದು ತಂದು ಏನು ಆಡ್ಸ್ ತಂದು ಇಲ್ಲಿ ಹಾಕ್ಕೋಬೋದು. ಯಾರಾದರೂ ಅದನ್ನು ವ್ಯೂವರ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಅದರ ಅಮೌಂಟ್ ಬರ್ತಾ ಹೋಗುತ್ತೆ. ಸೇಮ್ ಇದು ಸಹ ಆಡ್ಸೆನ್ಸ್ ಥ್ರೂನೇ ಕೆಲಸ ಆಗುತ್ತೆ. ಇದು ಸೆಕೆಂಡ್ ಮೆಥಡು, ಬ್ಲಾಗ್ಸ್ ಯೂಸ್ ಮಾಡೋದು. ಬ್ಲಾಗ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದಕ್ಕೆ, ಬ್ಲಾಗ್ ಕ್ರಿಯೇಟ್ ಯಾವ ಥರ ಮಾಡೋದು, ಬ್ಲಾಗ್ ಆಡ್ಸೆನ್ಸ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ನಾನು. ಇದರಲ್ಲಿ ಸಿಂಪಲ್ಲಾಗಿ ಹೇಳ್ತಾಯಿದ್ದೀನಿ. ಸೆಕೆಂಡ್ ಮೆಥಡು ಬ್ಲಾಗ್ ಯೂಸ್ ಮಾಡ್ಕೊಂಡು ಸಹ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ಬಟ್ ವೆರಿ ಕ್ಲಿಯರ್, ಅದ್ರ ಜೊತೆ ಹೇಳ್ತಾಯಿದ್ದೀನಿ, ನೀವು ಕಂಪಲ್ಸರಿ ನಿಮ್ಮದೇ ಕಂಟೆಂಟ್ ಆಗಿರಬೇಕು. ಯಾರ್ದೋ 4 ಪೇಜ್ ಬರೆದು ಏನೋ ಅಪ್ಲೋಡ್ ಮಾಡ್ಬಿಟ್ಟು ಕಳಿಸಿದೆ ಅಂದರೆ ನಿಜವಾಗ್ಲೂ ನಮ್ಮ ಜನನೂ ಒಪ್ಪಲ್ಲ. ಅಂದರೆ ನೀವು ಮಾಡ್ತಿರೋದು 10 ಜನಕ್ಕೆ ಯೂಸ್ ಆಗೋ ಥರ ಇದ್ದರೆ ನೀವು ಕರೀದೇ ಬೇಡ, ಅವರೇ ಬಂದು ನಿಮ್ಮ ವೆಬ್ಸೈಟ್ನ ನೋಡ್ತಾರೆ. ಸೊ ಇದು ಸೆಕೆಂಡ್ ಮೆಥಡ್. ಥರ್ಡ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಇದೆ. ಏನಪ್ಪ ಇದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇದು ವೆಬ್ಸೈಟ್ ಇದೆ ಅಂದ್ಕೊಳ್ಳಿ, ಇಲ್ಲಿ ನಾನೊಂದು ಆಡ್ಸ್ ಹಾಕ್ಕೊತೀನಿ. ಏನು, ಫ್ಲಿಪ್ಕಾರ್ಟ್ ಏನಾರ ಒಂದು ಐಟಮ್ ತೊಗೊಂಡ್ರೆ ಇಲ್ಲಿ ತೊಗೊಳ್ಳಿ ಅಂತ ಯಾರನ್ನು ನೋಡೋರು ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಐಟಮ್ ತೊಗೊಂಡ್ರೆ ನನಗೆ ಇಷ್ಟು ಪರ್ಸೆಂಟೇಜ್ ಅಂತ ಬರುತ್ತೆ. ಫ್ಲಿಪ್ಕಾರ್ಟ್ದಿದೆ, ಅಮೆಝಾನ್ದಿದೆ, ಎಲ್ಲದ್ರದ್ದು ಗೋಡ್ಯಾಡ್ ಇದು ಪ್ರತಿಯೊಂದು ದೊಡ್ಡ ಕಂಪ್ನಿಗಳದ್ದು ಸಹ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದೆ. ಅದಕ್ಕೆ ಯಾವ ಥರ ಅಂದರೆ ಅದ್ರ ವೆಬ್ಸೈಟು ನೋಡಿ, affiliate.flipkart.com ಅಂತ ಇದೆ. ಇದರಲ್ಲಿ ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಒಂದು
ಒಂದು ಫಸ್ಟ್ ಐ ಡಿ ಕ್ರಿಯೇಟ್ ಮಾಡ್ಕೊಬೇಕು flipkart.affiliate.com ಅಂತ. ಓಕೆ, ಇದಾದಮೇಲೆ ನಿಮ್ಗೆ ಈ ಥರ ಒಂದು ಓಪನ್ ಆಗುತ್ತೆ. ನೋಡಿ, ನನ್ನ ಅಮೌಂಟ್ 120 ರೂಪೀಸ್ ಇದೆ. ನನ್ನ ವೆಬ್ಸೈಟ್ ಮೇಲೆ ಯಾರೋ ಕ್ಲಿಕ್ ಮಾಡಿ ಏನೋ ಪರ್ಚೇಸ್ ಮಾಡಿದ್ದಾರೆ ವಿಡಿಯೋ ಆ್ಯಡ್ ಮೇಲೆ. ಸೊ ಅಲ್ಲಿಂದ ನನಗೆ ಇಷ್ಟು ಪರ್ಸೆಂಟೇಜ್ ಅಂತ ಬಂದಿದೆ. ಅದೇನೇನು ಪರ್ಸೆಂಟೇಜ್ ಅಂತ ನಿಮಗೆ ಈ ತಿಂಗಳು ಪ್ರತಿ ತಿಂಗಳದ್ದು ಕಮಿಷನ್ಸ್ ಇಲ್ಲಿ ಕೊಡ್ತಾರೆ. ಏನು ತೊಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ಅಂತ ನೋಡಿ. ಬುಕ್ಸ್ ಏನಾನ ತೊಗೊಂಡ್ರೆ 10%, ನ್ಯೂ ಕಸ್ಟಮರ್ಸ್ಗೆ ಮೊಬೈಲ್ ತೊಗೊಂಡ್ರೆ 8%, ಓಕೆ, ಸ್ಟೇಷನರಿ ಆಫೀಸ್ ತೊಗೊಂಡ್ರೆ 10%. ಅಂದರೆ 100 ರೂಪಾಯಿ ಕೊಟ್ಟು ಅವನು ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆ 100 ರೂಪಾಯಿ 10 ರೂಪಾಯಿ ನಿಮ್ಗೆ ಆಟೋಮೆಟಿಕಲಿ ಬರುತ್ತೆ. ನೀವು ಮಾಡೋದೇನಿಲ್ಲ, ಇಲ್ಲಿರೋಂಥ HTML ಕೋಡ್ ತೊಗೊಂಡು ನೀವು ನಿಮ್ಮ ಬ್ಲಾಗಲ್ಲೇ ಹಾಕ್ತೀರಾ ಅಥವಾ ನಿಮ್ಮ ವೆಬ್ಸೈಟಲ್ಲಿ ಹಾಕ್ತೀರಾ. ಅದನ್ನು ಯಾರು ನೋಡಿ ಅದ್ರ ಕ್ಲಿಕ್ ಮಾಡಿ ತೊಗೊಂಡ್ರೆ ನಿಮಗೆ ಅಮೌಂಟ್ ಬರುತ್ತೆ. ಅದನ್ನು ಯಾವ ಥರ ಮಾಡಬೇಕಂದ್ರೆ, ಈ ಲಾಗಿನ್ ಆದಮೇಲೆ ಇಲ್ಲಿ ಅಫಿಲಿಯೇಟ್ ಟೂಲ್ಸಿಗೆ ಬನ್ನಿ. ನೋಡಿ, ಇಲ್ಲಿ ಪ್ರಮೋಷನಲ್ ವಿಡ್ಜೆಟ್ಸ್ ಇದು ಯಾವುದಾದ್ರೂ ತೊಗೋಬೋದು ನೀವು. ಪುಷ್ ಕಂಟೆಂಟು, ಬುಕ್ ಮಾರ್ಕೆಟ್ ಅಂತ. ಓಕೆ, ನಾನು ಇದೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರದ್ದು ನೀವು ನೋಡಿರ್ತೀರಲ್ವ ವೆಬ್ಸೈಟ್ ಮೇಲೆ ಈ ಥರ ಅಡ್ವರ್ಟೈಸ್ ಬರೋದು. ಈ ಜನ್ರೇಟ್ ಕೋಡ್ ಅಂತ ಕೊಟ್ಟರೆ ಕೋಡ್ ಜನ್ರೇಟ್ ಆಯಿತು. ಇಷ್ಟು ಕೋಡ್ನ ನಾನು ಕಾಪಿ ಮಾಡಿಬಿಟ್ಟು ನಾನು ವೆಬ್ಸೈಟಲ್ಲಿ ಹಾಕ್ಬಿಟ್ರೆ ಅದೇ ಸೇಮ್ ಇಲ್ಲೇನು ಕಾಣ್ತಿದೆ ನಿಮಗೆ ಇಷ್ಟು ಇಲ್ಲಿ ಬರುತ್ತೆ. ಇಲ್ಲಿ ಕಡೆ ಕಾಣ್ತಾ ಹೋಗುತ್ತೆ. ನೀವು ಎಲ್ಲಾದರೂ ಆಗ್ಬೋದು, ಈ ಪ್ಲೇಸಲ್ಲಿ ಎಲ್ಲಾದರೂ ಆಗ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾರಾದರೂ ತೊಗೊಂಡ್ರೆ ನಿಮಗೆ ಆ ತಿಂಗಳ ಕಮಿಷನ್ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಅಂತ ಅಮೌಂಟ್ ಬರುತ್ತೆ. ಇದು ಸಹ ಥರ್ಡ್ ಮೆಥಡು. ಬಟ್ ನಿಮ್ಮ ವೆಬ್ಸೈಟು ಒಳ್ಳೆ ಟ್ರಾಫಿಕ್ ಇರಬೇಕು, ತುಂಬ ಜನ ನೋಡ್ತಾ ಇರಬೇಕು. ಆ ಥರ ಇದ್ದಾಗ ಮಾತ್ರ ನಿಮಗೆ ಅದರ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ವ್ಯೂವರ್ಸ್, ಇವು ಈ ದಿನದ ನಾನು ವೀಡಿಯೋದಲ್ಲಿ ನಿಮಗೆ ಒಂದು ಯೂಟ್ಯೂಬಿಂದ ಯಾವ ಥರ ಅರ್ನ್ ಮಾಡೋದು ಅಂತ ಹೇಳಿದ್ದೀನಿ, ಮತ್ತು ಬ್ಲಾಗ್ ಅಥವಾ ನಿಮ್ಮ ಪರ್ಸ್ನಲ್ ಬ್ಲಾಗ್ ಅಥವಾ ವೆಬ್ಸೈಟಿಂದ ಯಾವ ಥರ ಅರ್ನ್ ಮಾಡೋದು ಅಂತ ಹೇಳಿದ್ದೀನಿ, ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಏನಿದೆಯಲ್ಲ ಇದರಿಂದ ಯಾವ ಥರ ಮಾಡೋದು ಅಂತ. ಸೊ ಇದು ಅಮೆಝಾನ್ ಸಿಗುತ್ತೆ, ಗೋಡ್ಯಾಡಿ ಸಿಗುತ್ತೆ, ನಿಮ್ಗೆ ಸುಮಾರು ಸಿಗ್ತಾವೆ. ನೀವು ಯಾವ್ದು ಬೇಕಾದ್ರೆ ಅದರಲ್ಲಿ ಯೂಸರ್ ಕ್ರಿಯೇಟ್ ಮಾಡ್ಕೊಂಡು ನೀವು ಅಲ್ಲಿಂದ ಮುಂದಿಂದು ನೀವು ವೀಡಿಯೋಸ್ ಅಪ್ಲೋಡ್ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಬ್ಲಾಗಲ್ಲಿ ಹಾಕ್ಕೊಬೋದು. ಓಕೆ ವ್ಯೂವರ್ಸ್, ಇಷ್ಟು ಈ ದಿನದ ಹೌ ಟು ಅರ್ನ್ ಮನಿ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಐಡಿಯಾ ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನೊಂದು ಸುಮಾರಷ್ಟು ಇದ್ದಾವೆ, ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಮತ್ತು ಕೆಲವೆಲ್ಲ ನಾನು ಅಪ್ಲೈ ಮಾಡಿ ನಿಮ್ಗೆ ಯಾವ ಥರ ಅದನ್ನು ಕ್ರಿಯೇಟ್ ಮಾಡೋದು ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ನನ್ನ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮಾತ್ರ ಮರಿಬೇಡಿ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಏನೇ ಸಲಹೆ ಸೂಚನೆ ಇದ್ದರೂ ಕಾಮೆಂಟ್ ಮೂಲಕ ಅಥವಾ ಇಮೇಲ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.